ನಮಸ್ಕಾರ ಕರ್ನಾಟಕ. ಹೊಸ ಬಗೆಯ ವಿಷಯ, ಹೊಸ ಬಗೆಯ ಮಾಹಿತಿ, ಹೊಸ ಬಗೆಯ ಅಡುಗೆ, ಹೊಸ ಬಗೆಯ ವಿಷಯಗಳು ತಿಳಿಸಿಕೊಡುವ ಏಕೈಕ ಚಾನೆಲ್ ಕನ್ನಡ ಆವಿಷ್ಕಾರ ಸ್ಟುಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ದೀಕ್ಷಿತಾ ವಿರೂಪಾಕ್ಷ್. ಕನ್ನಡ ಆವಿಷ್ಕಾರ ಸ್ಟುಡಿಯೋದಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಇವತ್ತು. ಯಾವುದು ಅಂದ್ರೆ ಆರೋಗ್ಯದ ಬಗ್ಗೆ. ಹೌದು, ಆರೋಗ್ಯ ತುಂಬಾ ಮುಖ್ಯವಾಗಿದೆ. ಈಗಿನ ಕಾಲ ಆಸಿಡಿಟಿ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆಯಿಂದ ಸುಮಾರು ಜನ ನಡ್ತಾ ಇರ್ತಾರೆ. ಬಟ್ ಇದಕ್ಕೆಲ್ಲ ಒಂದೇ ಪರಿಹಾರ ಅಂದ್ರೆ ಯೋಗ. ಹೌದು, ಯೋಗದಿಂದ ರೋಗವನ್ನು ಓಡಿಸ್ಬೋದಂತೆ. ಹಾಗಾದ್ರೆ ಇವತ್ತು ನಾನು ನಿಮ್ಗೆ ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ, ಬರ್ತೀನಿ ಆ ಕಡೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪ್ರಥಮವಾಗಿ ಯಾರೇ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀರಾ ಅಥವಾ ಯೋಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನನ್ನ ಸ್ಟೂಡೆಂಟ್ ಆದಂತಹ ಚಿರಾಗ್ ನನ್ನ ಜೊತೆ ಇದ್ದಾರೆ. ಇವರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಾಂಪಿಟೇಷನ್ ಮಾಡಿ ಗೆದ್ದಿದ್ದಾರೆ. ಸೊ ಇವ್ರು ನಿಮಗೆ ಯೋಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ಬನ್ನಿ ಮತ್ತೆ ನೋಡಿ ಫ್ರೆಂಡ್ಸ್, ಈಗ ಇವನು ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ. ಸೊ ಅದಕ್ಕೂ ಮುಂಚೆ ಏಕಾಗ್ರತೆ ಮತ್ತೆ ಸ್ಥೈರ್ಯತೆ ತುಂಬಾ ಮುಖ್ಯ ಆಗಿದೆ. ಸೊ ಬನ್ನಿ ಹೇಗೆ ಮಾಡ್ತಾನೆ ಅಂತ. ಸಮಸ್ಥಿತಿ, ನಮಸ್ಕಾರಾಸನ, ಊರ್ಧ್ವಾಸನ, ಪಾದಹಸ್ತಾಸನ, ಏಕಪಾದ ಪ್ರಸನ್ನಾಸನ, ತ್ರಿಪಾದಾಸನ, ಭೂಧರಾಸನ, ಅಷ್ಟಾಂಗಾಸನ, ಭುಜಂಗಾಸನ, ಭೂಧರಾಸನ, ಏಕಪಾದ ಪ್ರಸನ್ನಾಸನ, ಪಾದಹಸ್ತಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಬಿಗಿನರ್ಸ್ ಆಗಿದ್ರೆ ಸೊ ಇದನ್ನ ದಿನಕ್ಕೆ ಒಂದು ಸಲ ಮಾತ್ರ ಮಾಡಿ. ಇದನ್ನ ಮಾಡೋದನ್ನ ಮಾತ್ರ ಬಿಡಬೇಡಿ. ಆಕ್ಚುಲಿ ಇದನ್ನ ಮಾಡಿದ್ರೆ ಮೈಕೈ ನೋವು ಬರುತ್ತೆ ಅಂತ ಹೇಳ್ತಾರೆ, ಬಟ್ ಇದನ್ನ ಬಿಡಬೇಡಿ. ದಿನ ಡೈಲಿ ಕಂಟಿನ್ಯೂ ಮಾಡ್ತಾ ಹೋಗಿ, ಹೆಚ್ಚಿಸ್ತಾ ಹೋಗಿ. ದಿನಕ್ಕೆ ನಾವು 12 ಟೈಮ್ಸ್ ಮಾಡ್ತೀವಿ. ಸೊ ನೀವು ಕೂಡ 12 ಟೈಮ್ಸ್ ಮಾಡಿ ದಿನಕ್ಕೆ ಒಂದೊಂದು ಬಾರಿ ಹೆಚ್ಚಿಸ್ತಾ ಹೋಗಿ. ಆಗ ನಿಮ್ಗೆ ಮೈಕೈ ನೋವು ಕೂಡ ಬರೋದಿಲ್ಲ. ಸೊ ಇದರಿಂದ ಮೈಕೈ ನೋವು ಬಂದರೆ ಏನು ಮಾಡಬೇಕು ಅಂತ ಒಂದು ಆಸನ ಇದೆ, ಶವಾಸನ. ಇದನ್ನ ಹೇಗೆ ಮಾಡ್ತಾರೆ ಅಂತ ನಮ್ಮ ಚಿರಾಗ್ನ ಕೇಳೋಣ ಬನ್ನಿ. ಮತ್ತೆ ನೀ ಆ ಕಡೆ. ಸೊ ನೋಡಿ ಸ್ನೇಹಿತರೆ, ಈ ರೀತಿ ಶವಾಸನ ಮಾಡಬೇಕು. ಸೊ ನಿಮ್ಮ ಏಕಾಗ್ರತೆ ಕೂಡ ಹೆಚ್ಚುತ್ತೆ. ನಿಮ್ಮ ಎಲ್ಲಿ ಬಾಡಿ ಪೇನ್ ಇರುತ್ತೆ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪೇನ್ ರಿಲೀಫ್ ಆಗುತ್ತೆ ಆದಷ್ಟು ಬೇಗ ಅಂತ ಹೇಳ್ತೀನಿ. ಸೊ ನೋಡಿ ಹೇಗೆ ಶವಾಸನವನ್ನು ಮಾಡ್ತಾ ಇದ್ದೇನೆ ಅಂತ. ಸ್ನೇಹಿತರೆ, ಇವತ್ತು ಒಂದು ಹೆಲ್ತ್ ಟಿಪ್ಸ್ ಕೊಟ್ಟೆ, ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೆಲ್ತ್ ಟಿಪ್ಸ್, ಹೊಸ ಯೋಗ, ಹೊಸ ಆಚರಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹರಿಸ್ತಾ ಇರಿ. ನಾನು ನಿಮ್ಮ ಮನೆ ಮಗಳು ದೀಕ್ಷಿತಾ ವಿರೂಪಾಕ್ಷ್. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಚಾನಲಿನ ಪ್ರತಿಯೊಂದು ವಿಡಿಯೋವಿನ ನೋಟಿಫಿಕೇಶನ್ ನಿಮಗೆ ದೊರೆಯಲಿದೆ.